ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೋಡು, ಬೇಯಿಸ್ಕೊಳ್ಳೋದಕ್ಕೆ ಒಲೆ ತಯಾರಾಯ್ತು. ಮತ್ತೆ ಪಾತ್ರೆ ಬಿಡುವ ಬೇಯಿಸ್ಕೊಳ್ಳೋದಕ್ಕೆ. ಯಾಕೋ ಬಂಗಾರಿ ಕಣ್ಣಲ್ಲಿ ನೀರು? ನನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅನ್ನಿಸ್ತಿಲ್ವೇನೆ? ಉತ್ತರ ಸಿಕ್ತು. ನಿನ್ನ ಈ ಪ್ರೀತಿಗೆ ಪ್ರತಿ ಪ್ರೀತಿಯೊಂದನ್ನು ಬಿಟ್ಟು ಬೇರೇನು ಕೊಡೋಕ್ಕಾಗಲ್ಲ ಕಣೆ ಬಡವ. ಅಷ್ಟೇ ಸಾಕು ಕಣೋ ನನಗೆ. ನೀ ನನಗೆ ಹೆಂಡತಿ ಮಾತ್ರ ಅಲ್ಲ ಕಣೆ, ತಾಯಿ, ಗೆಳತಿ, ಸರ್ವಸ್ವವು ನೀನೆ. ಜಾಜಿ, ಊಟಕ್ಕೇನು ವ್ಯವಸ್ಥೆ ಆಯಿತು, ಆದರೆ ಮಲಗೋದಲ್ಲಿ? ಇಲ್ಲೇ ಮತ್ತೆಲ್ಲಿ? ಇಲ್ಲ, ಇಲ್ಲಿ ಮಲಗಿದ್ರೆ ಜನ ಏನಂತಾರೆ? ಬಂಗಾರಿ ಜಾಜಿನ ಮದುವೆ ಆಗಿ ಹಾದಿ ಬೀದಿ ಮಲಗೋ ಥರ ಮಾಡ್ದ ಅಂತಾರೆ. ಹಾಗಂತಾರ? ತಡಿ ಮಾಡ್ತೀನಿ. ಇದರ ಪ್ರಕಾರ ಮುಂದಿನ ಹುಣ್ಣಿಮೆ ಒಳಗೆ ಗರ್ಭಾಂಕುರವಾಗುವುದು ಖಚಿತ. ಅಂದರೆ ಇನ್ನೊಂದು ತಿಂಗಳಲ್ಲಿ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಭ್ರೂಣ ಕಟ್ಟುತ್ತೆ. ಜಾಜಿಯ ಗರ್ಭದಲ್ಲಿ ಆ ಶಿಶುವಿನ ಮೊದಲನೇ ಅಧ್ಯಾಯ ಶುರು ಆಗತ್ತೆ. ಇದು ವಿಧಿ ನಿರ್ಧಾರ. ಈ ವಿಧಿಯನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ.
ಗರ್ಭಾಂಕುರ ಆಗೋದು ಖಚಿತ ಅಂದ ಮೇಲೆ ಅದನ್ನ ತಡೆಯೋ ಪ್ರಯತ್ನ ಯಾಕೆ ವಿರೂಪಾಕ್ಷ? ಯಾಕೆಂದ್ರೆ ಅದು ನಮ್ಮ ವಶವಾಗ್ತಾ ಇಲ್ವಲ್ಲ, ಅದಕ್ಕೆ. ಯಾಕೆ ನಮ್ಮ ವಶ ಆಗಲ್ಲ ವಿರೂಪಾಕ್ಷ? ಜಾಜಿ ಗರ್ಭದಲ್ಲಿ ಶ್ರೀಚಕ್ರ ಆಶ್ರಯ ಪಡೆದು ಶಿಶುರೂಪ ತಾಳಿ ಈ ಭೂಮಿಗೆ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಆ ಗರ್ಭಕ್ಕೆ ಕಾರಣವಾಗಬೇಕಾಗಿರೋರು ಯಾರು ಅನ್ನೋದನ್ನ ನಾವು ನಿರ್ಧರಿಸಬೇಕು. ಅರ್ಥ ಆಗ್ಲಿಲ್ವಾ ವಿರೂಪಾಕ್ಷ? ಬಿಡಿಸಿ ಹೇಳು ಕಟ್ಕಿ, ಒಗಟೊಗಟಾಗಿ ಮಾತಾಡಬೇಡ. ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ಆಶ್ರಯ ಜಾಜಿ ಗರ್ಭ ಅನ್ನೋದು ವಿಧಿಯ ಸಂಕಲ್ಪ. ಆದ್ರೆ ಆ ಗರ್ಭಕ್ಕೆ ಕಾರಣವಾಗಬೇಕಾಗಿರೋರು ಯಾರು ಅನ್ನೋದನ್ನ ನಿರ್ಧರಿಸಬೇಕಾಗಿರೋರು ನಾವು. ಬಂಗಾರಿ ಜಾಜಿ ಮದುವೆ ಆಗೋಗಿದೆಯಲ್ಲ, ಮತ್ತೆ ಜಾಜಿ ಗರ್ಭಕ್ಕೆ ಬಂಗಾರಿನೇ ಕಾರಣ ಆಗ್ತಾನಲ್ವಾ? ಅಲ್ಲೇ ಇರೋದು ಮರ್ಮ. ಜಾಜಿಗೂ ಬಂಗಾರಿಗೂ ಮದುವೆ ಆಗಿದೆ, ಆದ್ರೆ ನಮ್ಮ ಸೂರ್ಯಾಂಶುಗಿನ್ನೂ ಮದುವೆ ಆಗಿಲ್ಲ.
ತನಕ ಹೇಗಿತ್ತು ನಮ್ಮ ಪರಿಸ್ಥಿತಿ, ಈಗ ಹೇಗಾಯ್ತು? ಒಂದೇ ಒಂದು ದಿನದಲ್ಲಿ ಎಲ್ಲ ಬದಲಾಗೋಯ್ತು. ಹೌದು, ಎಲ್ಲ ಬದಲಾಯ್ತು. ಆದ್ರೆ ಬದಲಾಗಿದ್ದು ಒಳ್ಳೇದೇ. ಬೇರೆ ಬೇರೆ ಆಗ್ಬೇಕಾಗಿದ್ ನಾವಿಬ್ರು ಒಂದಾದ್ವಿ. ಆದ್ರೆ ಮನೇಲಿ ಬೆಚ್ಚಿಗೆ ಮಲ್ಕೋತಿದ್ ನಾವು ಈಗ ಬೀದಿಗೆ ಬಂದ್ವಿ. ಎಲ್ಲಾದ್ರಲ್ಲೂ ಬೇಡದೇ ಇರೋ ಅಂಶನೇ ಹುಡುಕ್ಬೇಡ್ವೋ ಬಂಗಾರಿ. ಒಳ್ಳೇದನ್ನು ಯೋಚನೆ ಮಾಡು. ನಾವಿಬ್ರು ಈ ತಾಳಿ ಬಂಧನದಲ್ಲಿ ಒಂದಾದ್ವಲ್ಲ, ಇದಕ್ಕಿಂತ ದೊಡ್ಡ ಆನಂದ ಬೇಕೇನೋ? ಇನ್ನಮ್ಮನ್ನ ಯಾರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಾದ ನಮ್ಮನ್ನ ಮನೆ ತುಂಬಿಸ್ಕೊಂಡು ಆಶೀರ್ವಾದ ಮಾಡ್ಬೇಕಾದ ನಮ್ಮಮ್ಮ ಆಚೆ ತಳ್ಬಿಟ್ಲು. ಅವಳಷ್ಟು ನಿಷ್ಠುರವಾಗಿ ಮಾತಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಸಹಜ ಅಲ್ವೇನೋ? ಇದ್ದಕ್ಕಿದ್ದಾಗೆ ಯಾವುದೋ ಹುಡುಗಿ ನಮ್ಮ ಮಗ ಕರ್ಕೊಂಡು ಬಂದು ಮದುವೆ ಆಗಿದ್ದೀನಿ ಅಂತಂದ್ರೆ ಯಾವ ತಾಯಿ ತಾನೇ ಸಹಿಸ್ತಾಳೆ? ಅದು ಅಲ್ಲದೆ ನಮ್ಮ ವಿಷಯ ಊರಲ್ಲೆಲ್ಲ ಗುಲ್ಲಾಗಿದೆ. ಪಾಪ ಅವ್ರು ಹೇಗೆ ತಡ್ಕೋತಾರೆ ಹೇಳು? ಆದ್ರೆ ನಿಮ್ಮನೆಯವ್ರಿಗೆ ನಮ್ಮ ವಿಷಯ ಗೊತ್ತಿತ್ತಲ್ವಾ? ಅವರು ನಮ್ಮ ಮದುವೆ ಸಹಿಸ್ಕೊಳ್ಳದೆ ಆಚೆ ಹಾಕಿದ್ರಲ್ವಾ? ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಸರಿ ಅಂತ ಅನ್ಸತ್ತೆ ಕಣೋ. ಅದ್ರ ಬಗ್ಗೆ ನಾವು ದೂರ ಹಾಗಿಲ್ಲ. ಆದ್ರೆ ಶಂಕರಜ್ಜ ನನ್ನ ಮೇಲೆ ಕೋಪಿಸ್ಕೊಂಡಿದ್ದೆ ನನಗೆ ಆಶ್ಚರ್ಯ. ಅವ್ರು ಹಾಗೆ ಕೋಪ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಷ್ಟು ಚಳಿ ಇದೆ. ಮನೆಯಲ್ಲಿರೋ ನಮಗೆ ಈ ಚಳಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು ಮಕ್ಕಳು ಎಲ್ಲಿದ್ದಾರೋ, ಹೇಗೆ ಒದ್ದಾಡ್ತಾ ಇದ್ದಾರೋ, ಊಟ ಮಾಡಿದಾರೋ ಇಲ್ವೋ? ನನಗಂತೂ ಅವ್ರದ್ದೇ ಯೋಚನೆ ಭಯ ಆಗ್ತಾ ಇದೆ ರೀ. ಯಾಕೆ ಸುಮ್ಮನೆ ಕೂತಿದ್ದೀರಾ? ನಿಮಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ದೇ ಇರ್ತಲ್ಲಲ್ತಾ, ತಲೆ ತುಂಬ ಅವ್ರದ್ದೇ ಯೋಚನೆ. ಅವರಿಬ್ಬರದೇನು? ಈ ಮನೆಯಲ್ಲಿ ಎಲ್ಲರ ಪರಿಸ್ಥಿತಿ ಹದಗೆಡ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡ್ಕೊಂಡಿದ್ದಾರೆ. ಯಾರನ್ನು ಸಂಭಾಳಿಸೋದೋ ಯಾರನ್ನು ಬಿಡೋದೋ ಗೊತ್ತಾಗ್ತಾ ಇಲ್ಲ. ಹೌದು ಲಲಿತಾ, ಅಪ್ಪ ನೋಡಿದ್ರೆ ಮೌನ ವ್ರತ ಹಿಡಿದು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಅಮ್ಮ ಒಂದೇ ಸಮ ಮಾತಾಡ್ತಾ ಇದ್ದಾಳೆ. ಅವ್ರಿಗೆ ಸಮಾಧಾನ ಹೇಳಬೇಕು, ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು. ಇವ್ರ ಮಧ್ಯೆ ನಾವು ನಜ್ಜುಗುಜ್ಜಾಗಿ ಹೋಗಿದ್ದೀವಿ. ಒಂಥರ ತ್ರಿಶಂಕು ಸ್ಥಿತಿ. ನೀವು ಹೀಗೆ ದುಃಖ ಪಟ್ಕೋಬೇಡಿ. ಅಮ್ಮನವರು ಏನಾದರೂ ಮಾಡ್ತಾರೆ. ನೀವು ಹೀಗೆ ಮುಖ ಸಣ್ಣಗೆ ಮಾಡ್ಕೊಂಡಿರೋದು ನೋಡಿದ್ರೆ ನಾನು ಎಲ್ಲಿಗೆ ಹೋಗಲಿ ಹೇಳಿ? ನಿಮ್ಮನ್ನು ಹೀಗೆ ನೋಡಿದ್ರೆ ನನ್ನ ಕೈ ಕಾಲೇ ಆಡೋದಿಲ್ಲ. ಇನ್ನೇನು ಮಾಡೋದು ಲಲಿತಾ? ಒಂದು ಕಡೆ ಹೆತ್ತೋರು, ಇನ್ನೊಂದು ಕಡೆ ಮಕ್ಕಳು. ಅವ್ರ ಮಾತನ್ನು ಕೇಳೋದು, ಇವ್ರ ಮಾತನ್ನು ಕೇಳೋದು. ನಮಗೆ ಇಬ್ಬರೂ ಮುಖ್ಯ. ಅಷ್ಟಕ್ಕೂ ಮದುವೆ ಆಗಿ ಹೋಗಿದೆ. ಈಗ ಏನು ಮಾಡೋಕ್ಕೂ ಆಗಲ್ಲ. ಈ ಸೂಕ್ಷ್ಮ ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ? ಅರ್ಥ ಆಗುತ್ತೆ, ನಿಧಾನಕ್ಕೆ ಅರ್ಥ ಆಗುತ್ತೆ. ಕಾಲಕ್ಕೆ ಎಲ್ಲವನ್ನು ಮರೆಸೋ ಶಕ್ತಿ ಇರುತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತು. ಅಮ್ಮನವ್ರ ದೇವಸ್ಥಾನದ ಹಿಂದೆ ಪಾಳು ಬಿದ್ದಿರೋ ಕಟ್ಟೆ ಇದೆಯಲ್ಲ, ಅಲ್ಲಿ ಒಂದು ಸೀರೆ ಕಟ್ಕೊಂಡು ಜೋಪಡಿ ಥರ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ. ಛೇ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಹೋಗ್ಲಿ ಬಿಡಿ, ಇಷ್ಟಾದರೂ ಮಾಹಿತಿ ಇದೆಯಲ್ಲ, ಇದೇ ಊರಿನಲ್ಲಿದ್ದಾರೆ ಅನ್ನೋದೇ ಸಮಾಧಾನ. ನೋಡಿ, ಅನ್ನ ಹುಳಿ ಚಪಾತಿ ಒಂದು ಡಬ್ಬಿಲಿ ಹಾಕ್ಕೊಡ್ತೀನಿ. ಅಟ್ಟದಿಂದ ಒಂದೆರಡು ಕಂಬಳಿ ತಗೊಳ್ಳಿ. ನಿಮ್ದೊಂದೆರಡು ಜೊತೆ ಬಟ್ಟೆ ಬಂಗಾರಿಗೆ ಮತ್ತು ಜಾಜಿಗೆ ಒಂದೆರಡು ಜೊತೆ ಬಟ್ಟೆ ಕೊಡ್ತೀನಿ. ತೊಗೊಂಡು ಹೋಗಿ ಕೊಟ್ಬಿಟ್ಟು ಬನ್ನಿ. ಈ ಚಳಿನಲ್ಲಿ ಆ ಮಕ್ಕಳು ಊಟ ಬಟ್ಟೆ ಆದರೂ ಸಿಕ್ಕಲಿ, ಅಷ್ಟಾದರೂ ಸಮಾಧಾನ ಆಗತ್ತೆ ಅವ್ರಿಗೆ. ಮತ್ತೆ ಅಮ್ಮ ಅಮ್ಮ ಅವ್ರನ್ನ ಕೇಳ್ಬಿಟ್ಟು ಹೋಗ್ತೀರಾ?
ಅವ್ರು ಬಿಡ್ತಾರಾ? ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಹೋಗಿ ಕೊಟ್ಬಿಟ್ಟು ಬನ್ನಿ. ಸದ್ಯಕ್ಕೊಂದು ವ್ಯವಸ್ಥೆ ಆಗತ್ತೆ. ನೋಡ್ತೀಯ ಲಲಿತಾ, ಇದನ್ನೇ ಹೆಣ್ಣು ಮನಸ್ಸು ಅನ್ನೋದು. ನಾನು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತನೆ ಹೊರತು ಈ ಸಮಸ್ಯೆಗೆ ಏನು ಪರಿಹಾರ ಹುಡುಕ್ಬೋದು ಅನ್ನೋದ್ರ ಯೋಚನೆನೇ ಮಾಡಲಿಲ್ಲ. ಸರಿ, ಇನ್ನು ಸಮಯ ಹಾಳು ಮಾಡೋದು ಬೇಡ, ಹೋಗ್ಬಿಟ್ಟು ಬನ್ನಿ. ಹಾಂ, ನಾ ಹೋಗಿ ಬರ್ತೀನಿ. ಹೇಗೋ ಒಂದು ಒಳ್ಳೆ ಉಪಾಯ ಹೇಳಿದ್ಯಾ. ನೀನು ಊಟ ಡಬ್ಬಿಗೆ ಹಾಕಿಡು, ನಾನು ಕಂಬಳಿ ತಗೋತೀನಿ. ಖಡ್ಕಿ ಯೋಜನೆ ಅರ್ಥವಾಯ್ತಾ? ಜಾಜಿ ಬಂಗಾರಿ ಮದುವೆ ಆಗಿದ್ರು ಸಹ ಜಾಜಿ ಗರ್ಭಕ್ಕೆ ಕಾರಣವಾಗೋದಕ್ಕೋಸ್ಕರ ಈ ಖಡ್ಕಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅಸಹ್ಯ, ಅಧರ್ಮ. ಜಾಜಿ ಮದುವೆ ಆಗಿರೋದು ಬಂಗಾರಿನ. ಅವನ ಜಾಗಕ್ಕೆ ಬೇರೆಯವ್ರನ್ನ ಮೋಸದಿಂದ ಕಳಿಸೋದು ಎಷ್ಟು ಸರಿ? ಇಲ್ಲಿ ಸರಿ ತಪ್ಪು ಮುಖ್ಯ ಆಗೋಲ್ಲ ವೈಜಯಂತಿ. ಇದರಿಂದ ಶ್ರೀಚಕ್ರ ಸಿಗುತ್ತಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗುವನ್ನು ಪಡ್ಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿಲೇಬೇಕಾಗುತ್ತೆ. ಒಂದು ವೇಳೆ ಸೂರ್ಯಾಂಶು ಜಾಜಿ ಗರ್ಭಕ್ಕೆ ಕಾರಣವಾಗಿಬಿಟ್ರೆ ಆ ಗರ್ಭ ಸಂಜಾತ ಶಿಶುವಿನ ಮೇಲಿನ ಹಕ್ಕು ಖಡ್ಕಿ ಮತ್ತೆ ಸೂರ್ಯಾಂಶದಾಗ್ಬಿಡುತ್ತೆ. ಅದು ಖಡ್ಕಿಯ ಯೋಗ್ಯತೆ. ಇಂಥ ನೀಚ ಅಧರ್ಮದ ಯೋಚನೆಗಳೆಲ್ಲ ಅವನ ತಲೆಗೆ ಮಾತ್ರ ಬರೋದಲ್ವಾ. ಎಷ್ಟೇ ಆದರೂ ನಿಮ್ಮ ಸ್ನೇಹಿತ, ನಿಮ್ಮ ಥರನೇ ಇರುತ್ತೆ ಅವನ ಯೋಚನಾ ಲಹರಿ. ಸಾಕು ಚಂದ್ರ, ಸಾಕು ನನ್ನ ಅವಮಾನಿಸಿ. ಪಾಪ, ಚಳಿಲಿ ನಡುಗ್ತಾ ಮಲಗಿದ್ದಾರೆ. ಈಗ ಅತ್ತೆ ಅಳಿಯ ಇಬ್ರು ಸೇರ್ಕೊಂಡು ಆ ಶ್ರೀಚಕ್ರ ಸ್ವರೂಪಿ ಮಗು ಖಡ್ಕಿ ಪಾಲಾಗದೇ ಇರೋ ಹಾಗೆ ಮಾಡೋದು ಹೇಗೆ ಮತ್ತು ಅದನ್ನು ನಮ್ಮ ಕೈವಶ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಜಾಜಿ ಈಗ ಬೇರೆಯವ್ರ ಮನೆ ಸೊಸೆ. ಅವಳಿಗೆ ಹುಟ್ಟೋ ಮಗು ಆ ಮನೆ ಸ್ವತ್ತಾಗತ್ತೆ. ನಮ್ಮನೆ ಸ್ವತ್ತು ಹೇಗಾಗತ್ತೆ? ಆಗುತ್ತೆ, ಅದಕ್ಕೆ ಯೋಚನೆ ಮಾಡಿ ಅಂತ ಹೇಳಿ. ಹೇಗೆ? ಸೂರ್ಯಾಂಶು ಅಲ್ಲಿಗೆ ಹೋಗಬಾರ್ದು. ನಮ್ಮ ಚಂದ್ರ ಹೋಗಬೇಕು, ಜಾಜಿ ಸಂಪರ್ಕ ಬೆಳೆಸಬೇಕು. ಅವಳು ಹುಟ್ಟೋ ಮಗು ನಮ್ಮನೆದಾಗುತ್ತೆ, ನಮ್ಮ ಸ್ವತ್ತಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಮ್ಮ ಕೈವಶವಾಗುತ್ತೆ.